ನಮಸ್ಕಾರ. ಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೂ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿಕಾ ಶೆಟ್ಟಿ. ವೀಕ್ಷಕರೇ, ಈ ದಿನ ವಿಶೇಷವಾಗಿ ಮತ್ಸ್ಯ ಜಯಂತಿ ಆಚರಣೆಯ ಮಹತ್ವದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇದ್ರ ಜೊತೆಗೆ ಮತ್ಸ್ಯಚಕ್ರ ಯಂತ್ರದ ಆರಾಧನೆಯನ್ನ ಯಾವ ರೀತಿ ಮಾಡೋದ್ರಿಂದ ಗೆಲುವು ನಮ್ದಾಗತ್ತಾ, ಹಾಗೆ ಇಷ್ಟಾರ್ಥ ಸಿದ್ಧಿಗೆ ಈ ಒಂದು ಯಂತ್ರದ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಮಾಹಿತಿಯನ್ನ ಕೊಡೋಕೆ ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತಿ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಡಾಕ್ಟರ್ ವೈ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿನ ವಿಶೇಷವಾಗಿ ಈ ದಿನ ಮತ್ಸ್ಯ ಜಯಂತಿ ಆಚರಣೆಯ ಬಗ್ಗೆ ತಿಳಿಯೋದಿದೆ, ಆದರೆ ಅದಕ್ಕೂ ಮುನ್ನ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ತೃತೀಯ, ಸೋಮವಾರ, ಭರಣಿ ನಕ್ಷತ್ರ, ಪ್ರೀತಿಯೋಗ, ಗರಜಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಬೆಳಗ್ಗೆ 7 ಗಂಟೆ 48 20 ನಿಮಿಷದವರೆಗೆ, ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೆ, ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 9 ಗಂಟೆ 38 ನಿಮಿಷದಿಂದ 9 ಗಂಟೆ 59 ನಿಮಿಷದವರೆಗೂ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಖಂಡಿತವಾಗ್ಲು ಗುರುಜಿನ ಖಂಡಿತವಾಗ್ಲು ನಮ್ಮ ವೀಕ್ಷಕರು ಈ ದಿನ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅನ್ನುವಂತಹ ವಿಚಾರವಾಗಿ ಕೂಡ ಕಾಯ್ತಾ ಇದ್ದಾರೆ. ಮೊದಲ 6 ರಾಶಿಗಳ ಈ ದಿನದ ಭವಿಷ್ಯ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ತೊಂದರೆ ತಾಪತ್ರಯಗಳನ್ನು ಅನುಭವಿಸಬೇಕಾಗತ್ತೆ. ಸ್ಥಳ ಬದಲಾವಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ಆಲೋಚನೆಯನ್ನು ಮಾಡ್ತೀರಾ. ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭ ಯೋಗ. ಹಿತಶತ್ರುಗಳಿಂದ ತೊಂದರೆ, ಯಾರನ್ನ ಹಿತರರು ಅಂತ ನೀವು ತಿಳ್ಕೊಂಡಿರ್ತೀರೋ ಅವರಿಂದಾನೇ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿ ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ನಿಗವನ್ನು ಹಿಡ್ತಕ್ಕಂಥದ್ದು ತುಂಬ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ಗಣೇಶಾಯ ನಮಃ. ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗಣೇಶನ ಆಲಯಕ್ಕೆ ಹೋಗಿ 21 ಗರಿಕೆಗಳನ್ನು ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಒಂದು ದಿನ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗ್ತೀರೋ ಅಂಥವರಿಗೆ ಕೃಷಿಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ. ನೀಚ ಜನರಿಂದ ದೂರ ಇರಿ, ಇಲ್ಲ ಅಂದರೆ ನಾನಾ ರೀತಿಯ ತಾಪತ್ರಯಗಳು ಕಟ್ಟಿಟ್ಟ ಬುತ್ತಿ. ಯತ್ನ ಕಾರ್ಯಗಳಲ್ಲಿ ವಿಳಂಬ, ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಶಿವ ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗೋಪೂಜೆಯನ್ನ ಮಾಡಿ ಹಸು ಮತ್ತೆ ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಜಾಗ್ರತೆಯನ್ನು ವಹಿಸಿ. ಧನಲಾಭ, ಬಂಧು ಮಿತ್ರರ ಭೇಟಿಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ವಸ್ತ್ರ ಆಭರಣ ಖರೀದಿಯನ್ನು ಮಾಡಲಿಕ್ಕೆ ಮುಂದಾಗ್ತೀರಾ. ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ವರ್ಗಾವಣೆ ಇವೆಲ್ಲವೂ ಕೂಡ ಲಭ್ಯವಾಗ್ತಕ್ಕಂಥ ಒಂದು ಶುಭ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ಸ್ಕಂದಾಯ ನಮಃ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಕೆಂಪು ಹೂಗಳನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಮಾನಸಿಕ ಚಿಂತೆ. ಹೇಳ್ಕೊಳ್ಳೋಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಮನಸ್ಸಿನಲ್ಲೇ ಕೊರಗತಕ್ಕಂಥ ಒಂದು ದಿನವಾಗತ್ತೆ. ಹೆಚ್ಚಿಗೆ ಚಿಂತೆಯನ್ನು ಮಾಡಬೇಡಿ. ವಿರೋಧಿಗಳಿಂದ ತೊಂದರೆ, ವ್ರತ, ಧನಹಾನಿಯನ್ನು ಮಾಡ್ಕೊಂಡ್ಬಿಡ್ತೀರಾ. ಇದ್ದಕ್ಕಿದ್ದ ಹಾಗೆ ಖರ್ಚು ಅಂತಕ್ಕಂಥದ್ದು ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆದರೆ ಸಾಯಂಕಾಲದ ಸಮಯಕ್ಕೆ ಉತ್ತಮ ಪ್ರಗತಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ರೀಂ
ಕ್ಲೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 18 ಬಾರಿ ಜಪವನ್ನ ಮಾಡಿ ಕನ್ಯಾಮಣಿಗೆ ಪಾದಪೂಜೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಸ್ತ್ರೀ ಲಾಭ. ಯಾರ್ಯಾರು ಮದುವೆಗೋಸ್ಕರ ವಧುವನ್ನು ಹುಡುಕ್ತಾ ಇದ್ದೀರೋ ಅಂಥವರಿಗೆ ವಧು ಲಭ್ಯವಾಗ್ತಕ್ಕಂಥದ್ದು, ವಿವಾಹ ನಿಶ್ಚಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಒತ್ತಡ, ವರ್ಕ್ಲೋಡ್ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಹಿರಿಯರ ಆಶೀರ್ವಾದದಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲಕರ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ವರಮಾನ, ತಕ್ಕ ಪ್ರತಿಫಲವನ್ನ ಈ ದಿನ ನೀವು ಅನುಭವಿಸ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಚಂದ್ರಮೌಳೇಶ್ವರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಸಾಮಾನ್ಯ ಸುಖಕ್ಕೆ ಧಕ್ಕೆ, ನಿತ್ಯ ಜೀವನದಲ್ಲಿ ಹೇರುಪೇರಾಗ್ತಕ್ಕಂಥ ಒಂದು ದಿನವಾಗುತ್ತೆ. ದ್ರವ್ಯನಾಶ ಇರ್ತಕ್ಕಂಥ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಮೂಗಿನ ಮೇಲೆ ಕೋಪ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಕಾರ್ಯ ವಿಕಲ್ಪ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳನ್ನು ಅನುಭವಿಸಬೇಕಾಗತ್ತೆ. ಶೀತ ಸಂಬಂಧವಾದ ರೋಗಗಳು ನಿಮ್ಮ ಶರೀರಕ್ಕೆ ಆವಾಹನೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಸಾಲದ ಬಾಧೆಗೆ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಗಕಾರ ಗಣಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗಣೇಶನಿಗೆ ಅರ್ಕ ಪುಷ್ಪ ಅಂದ್ರೆ ಬಿಳಿ ಎಕ್ಕದ ಹೂವನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಖಂಡಿತವಾಗ್ಲೂ ಗುರುಜಿ. ಇನ್ನ ಕಾರ್ಯಕ್ರಮದ ಮೊದಲ ಕರೆ ಕೂಡ ಸಿದ್ಧವಾಗಿದೆ. ನಳಿನಿ ಅವರು ಅರ್ಕಲಗೋಡಿಂದ ಕರೆ ಮಾಡಿರೋದು. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಖಂಡಿತವಾಗ್ಲೂ ಗುರುಜಿ ಅವರಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಸ್ವಾಮಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 6 ಸ್ವಾಮಿ. 6. ನಿಮ್ಮ ಮನೆ ದೇವರು ಯಾವ್ದಮ್ಮ? ವೀರಭದ್ರೇಶ್ವರ. ಏನ್ ಮಾಡ್ಕೊಂಡಿದ್ದೀರಾ? ಮನೆಯಲ್ಲೇ ಇದ್ದೀನಿ ಸ್ವಾಮಿ. ಹಳ್ಳಿ. ಖಂಡಿತವಾಗಿಮ್ಮ ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ, ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ ಅನ್ನೋದನ್ನ ಹೇಳುತ್ತೆ. ನೋಡೋಣ. ಅಂದರೆ ಈ ತಾಳೆಗರಿ ಪ್ರಶ್ನೆ ಹೇಳ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದಿಲ್ಲ, ಹಾಗಾಗ ಶತ್ರುಗಳ ಉಪಟಳಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಗುರುಗಳೇ. ಅಂದ್ಕೊಂಡಿದ್ದೇನು ಸರಿಯಾಗಲ್ಲ, ಯಾರನ್ನು ನಂಬ್ತೀವೋ ಅವರು ನಮಗೆ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆಲ್ಲ ಏನು, ನಮ್ಮ ಮನೋವಾಂಚಲ್ಯ ಯಾವಾಗ ನಮಗೆ ಪರಿಹಾರ ಆಗತ್ತೆ, ನೆಮ್ಮದಿಯಾದ ಜೀವನ ಯಾವಾಗ ನಮಗೆ ಲಭ್ಯವಾಗತ್ತೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಸ್ವಾಮಿ, ಖಂಡಿತ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ಅಮ್ಮ. ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಕುಜರಾಹು ಸಂಯೋಗ, ನಿಮ್ಮ ಜಾತಕವನ್ನು ಪರಿಶೀಲನೆಯನ್ನ ಮಾಡಿ ತಾಳೆಗರಿ ಗ್ರಂಥ ಹೇಳ್ತಾ ಇದೆ, ಕುಜರಾಹು ಸಂಯೋಗದಲ್ಲಿ ಇರೋದ್ರಿಂದ ಬರ್ತಕ್ಕಂಥ ಅದೃಷ್ಟಗಳು ಮುಂದೆ ಬರುತ್ತೆ ವಿನಃ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಇದಕ್ಕೋಸ್ಕರ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಕುಜ ಶಾಂತಿ, ರಾಹು ಶಾಂತಿ, ದುರ್ಗಾ ಸಪ್ತಶತಿ ಪಾರಾಯಣ, ದುರ್ಗಾ ಹೋಮ, ಸ್ಕಂದ ಹೋಮವನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸ. ಪ್ರತಿ ಮಂಗಳವಾರ ಲಕ್ಷ್ಮೀ ನಾರಸಿಂಹನ ಆಲಯಕ್ಕೆ ಹೋಗಿ ತೊಗರಿ ಬೇಳೆಯನ್ನು ದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಈ ರೀತಿ ಮಾಡುವುದರಿಂದ ನಿಮ್ಮ ದೋಷ ಪ್ರಮಾಣ ಕಮ್ಮಿ ಆಗತ್ತೆ, ನಿಮಗೆ ಶುಭ ಫಲಗಳು ಲಭ್ಯವಾಗುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಸರೋಜಾ ಅವರು ಚಿತ್ರದುರ್ಗ ಇಂದ ಕರೆ ಮಾಡಿರೋದು. ನಮಸ್ತೆ ಮಾ. ಆಗ್ತಾ ಇಲ್ಲ, ಏನಿಲ್ಲ. ನಮಸ್ತೆ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಐತೆ. ಮಗನ ಬಗ್ಗೆ ಕೇಳ್ಬೇಕು. ಸರಿ, ಮಗನ ಬಗ್ಗೆ ಕೇಳ್ಬೇಕು. ಗುರೂಜಿ ಅವರಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ಸ್ವಾಮಿ, ನಮಗೆ ನಮ್ಮ ಮಗುಗೆ ಹೆಣ್ಣೆಲ್ಲೆಲ್ಲ ನೋಡ್ತಾ ಇದೀವಿ, ಸೆಟ್ ಆಗ್ತತೆ, ಕ್ಯಾನ್ಸಲ್ ಆಗಿಬಿಡ್ತತೆ. ಇಷ್ಟು ದಿವಸದಿಂದ ನೋಡ್ತಲೇ ಇದೀವಿ, ಸೆಟ್ ಆಗಂಗೇ ಇಲ್ಲ. ಖಂಡಿತ ಅಮ್ಮ. ನಿಮ್ಮ ಮಗನ ಹೆಸರು ಹೇಳಿ. ಮಂಜುನಾಥ. ಮಂಜುನಾಥ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9. 9. ನಿಮ್ಮ ಮನೆ ದೇವರು ಯಾವುದಮ್ಮ? ವೆಂಕಟರಮಣ ಸ್ವಾಮಿನೇ. ಮನೆ ದೇವರ ವೆಂಕಟರಮಣ. ನಿಮ್ಮ ಮಗ ಏನ್ ಮಾಡ್ಕೊಂಡಿದ್ದಾರೆ? ಏನಾದ್ರು ಕೆಲಸ ಹಿಂಗೆ ಮಾಡ್ತಾ ಇದಾರೆ, ಯಾವ್ದಾದ್ರು ಬಿಸ್ನೆಸ್ ಯಾವ್ದೋ ಹಿಂಗ್ ಮಾಡ್ತಾ ಇದಾರೆ, ಮಾರ್ಕೆಟ್ಗೆ ಅಲ್ಲಿ ಇಲ್ಲಿ ಹೋಗ್ತಾರೆ. ಖಂಡಿತ ಅಮ್ಮ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನ್ ಹೇಳುತ್ತೆ ತಾಳೆಗರಿ ಪ್ರಶ್ನೆ. ಇವರ ಜಾತಕದಲ್ಲಿ ಪ್ರಬಲವಾದ ಕುಜದೋಷ ಅಂತಕ್ಕಂಥದ್ದಿದೆ. ಈ ಕುಜದೋಷ ಅಂತಕ್ಕಂಥದ್ದು ಇರೋದ್ರಿಂದಾನೇ ಹೆಣ್ಣನ್ನು ನೋಡ್ಕೊಂಡು ಬರ್ತೀರಾ, ಆದರೆ ಕೊಡ್ತೀವಿ ಅಂತ ಹೇಳ್ತಾರೆ, ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೂ ಕೂಡ ಅವರು ಯಾರೂ ಕೂಡ ಹೇಳಲ್ಲ. ಆದರೆ ಇತ್ತೀಚೆಗೆ ಒಬ್ಬರು ಕೊಡ್ತೀನಿ ಅಂತ ಎಲ್ಲ ಹೇಳಿ ಲಾಸ್ಟಿಗೆ ಕೊಡಲ್ಲ ಅಂತ ಹೇಳಿರ್ತಕ್ಕಂಥ ಘಟನೆಯೂ ಕೂಡ ನಡೆದಿದೆ. ಹೌದಾ?
ಹೌದು ಸ್ವಾಮಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ಪ್ರಬಲವಾದ ಕುಜದೋಷ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಾಗದೋಷ ಇವೆರಡನ್ನೂ ಕೂಡ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಯಾವ ರೀತಿ? ಕುಜ ಶಾಂತಿ ಹೋಮ, ಅಡಕಧಾನ್ಯ ತುಲಾಭಾರ ದಾನ, ತಾಮ್ರ ಲೋಹ ದಾನ, ರಕ್ತವಸ್ತ್ರ ದಾನವನ್ನು ಮಾಡ್ತಕ್ಕಂಥದ್ದು, ಕೃಷ್ಣಾರ್ಪಣವನ್ನು ಮಾಡಿ ನಂತರ ನಾಗಶಾಂತಿ ಹೋಮ ಜೊತೆಗೆ ಮೃತಿಕಾಗೃಹ ಅಂದರೆ ಉತ್ತಕ್ಕೆ ತನಿ ಹೆರಿತಕ್ಕಂಥದ್ದು, ಜೊತೆಗೆ ಮೃತಿಕಾ ಪ್ರಸಾದವನ್ನು ತಗೊಂಡು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಪ್ರತಿ ಶುಕ್ರವಾರ ಶ್ವೇತವರ್ಣದ ಕಾಮಧೇನು ಅಂದರೆ ಶ್ವೇತವರ್ಣದ ಹಸುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇಂಥ ಕೆಲಸಗಳನ್ನು ಮಾಡಿ ಅತಿ ಶೀಘ್ರವಾಗಿ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಯಾಗತ್ತೆ, ವಿವಾಹ ಮಹೋತ್ಸವ ನಿರ್ವಿಘ್ನವಾಗಿ ನೆರವೇರುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಿ ಗುರುಜಿನ. ಇನ್ನುಳಿದಂತ 6 ರಾಶಿಗಳ ಈ ದಿನದ ಭವಿಷ್ಯ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮನಃಶಾಂತಿ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗತ್ತೆ. ಕುಟುಂಬದಲ್ಲಿ ಪ್ರೀತಿಯ ಒಂದು ವಾತಾವರಣವನ್ನು ಈ ದಿನ ನೀವು ನೋಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ವಿಜಯ ಗಣಪತಯೇ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗಣೇಶನಿಗೆ ಕಡಲೆಕಾಳು ನೈವೇದ್ಯವನ್ನ ಮಾಡಿ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ರವ್ಯ ನಷ್ಟ, ಎಲ್ಲೋ ಕೂಡಿಟ್ಟಿರ್ತಕ್ಕಂಥ ಹಣವನ್ನೂ ಕೂಡ ಖರ್ಚು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಈ ದಿನ ಸೃಷ್ಟಿಯಾಗತ್ತೆ. ಮಾನಸಿಕ ಹಿಂಸೆ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ತೊಂದರೆ ತಾಪತ್ರಯಗಳನ್ನು ಅನುಭವಿಸಬೇಕಾಗತ್ತೆ. ಯಾರ್ಯಾರು ಬಿಸಿನೆಸ್ ಅನ್ನು ಮಾಡ್ತಾ ಇದ್ದೀರೋ ವ್ಯಾಪಾರದಲ್ಲಿ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಮಕ್ಕಳಿಂದ ನಿಂದನೆಗೆ ಒಳಗಾಗಬೇಕಾಗತ್ತೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ಜಾಗರೂಕತೆಯಿಂದ ದಿನವನ್ನು ಕಳಿತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಏರಂಬ ಗಣಪತಗೆ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗಣೇಶನಿಗೆ 21 ದೀರ್ಘದಾಂಡ ನಮಸ್ಕಾರಗಳನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಶುಭ ಯೋಗ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ವಹಿವಾಟನ್ನು ನಡೆಸ್ತಕ್ಕಂಥ ಒಂದು ದಿನವಾಗುತ್ತೆ. ಯಾರ್ಯಾರು ಷೇರು ವ್ಯವಹಾರಗಳಲ್ಲಿ ತೊಡಗಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭ, ಸುಖ ಭೋಜನ ಪ್ರಾಪ್ತಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಗೌರಿ ಪುತ್ರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಒಟ್ಟು ಬ್ರಾಹ್ಮಣನಿಗೆ ಪಾದ ಪೂಜೆಯನ್ನ ಮಾಡಿ ಸ್ವಯಂ ಪಾಕವನ್ನ ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಆತ್ಮೀಯರಿಂದ ಹೊಗಳಿಕೆಗೆ ಪಾತ್ರರಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಯಾರ್ಯಾರು ವಾಹನ ತಗೋಬೇಕು ಅಂತ ಹಂಬಲಿಸ್ತಾ ಇದ್ದೀರೋ ಅಂಥವರಿಗೆ ವಾಹನ ಯೋಗ, ಜೊತೆಗೆ ಹಳೇ ಗೆಳೆಯರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಮನಃಶಾಂತಿ, ರಾಜಕೀಯ ವ್ಯಕ್ತಿಗಳಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ಶುಭ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪಾರ್ವತಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ಕುಂಕುಮಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಹಿತೈಷಿಗಳಿಂದ ಬೆಂಬಲ, ವ್ಯಾಪಾರಿಗಳಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥ ಒಂದು ದಿನವಾಗುತ್ತೆ. ದಾಯಾದಿಗಳಿಂದ ಕಲಹ, ನಿಮ್ಮ ಸಹೋದರ ಸಹೋದರಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಜೊತೆಯಲ್ಲಿ ಈ ದಿನ ಜಗಳವನ್ನು ಮಾಡಬೇಕಾಗತ್ತೆ. ಕಲಹ ನಡೀತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವೃದ್ಧ ದಂಪತಿಗಳಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ತಾಯಿಗೆ ಅನಾರೋಗ್ಯ, ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ಎಲ್ಲಾದರೂ ಪ್ರಯಾಣ ಮಾಡ್ತಕ್ಕಂಥದ್ದೇನಾದರೂ ಇದ್ದರೆ ಅದನ್ನು ಮುಂದೂಡ್ತಕ್ಕಂಥದ್ದು ತುಂಬ ಉತ್ತಮ. ನಿದ್ರಾ ಭಂಗವಾಗ್ತಕ್ಕಂಥ ಒಂದು ದಿನ. ಮಾನಸಿಕ ಕಿರಿಕಿರಿ, ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ ಮನಸ್ಸು ಕೆಡಿಸ್ಕೋಬೇಡಿ. ಮನಕ್ಲೇಶ, ಮಕ್ಕಳ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿಯನ್ನ ಈ ದಿನ ನೀವು ನೋಡ್ತೀರಾ. ಚಿಕಿತ್ಸೆಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕುಲದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಖಂಡಿತವಾಗ್ಲೂ ಗುರುಜಿ. ಇವಾಗೊಂದು ಕರೆ ಇದೆ. ಚಂದ್ರಕಲಾ ಅವರು ಬೆಂಗಳೂರಿಂದ ಕರೆ ಮಾಡಿರೋದು. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹೆಸರೇನಮ್ಮ ಅವ್ರದ್ದು?
ಅವ್ರ ಹೆಸರು ಶಶಾಂಕ್ ಅಂತ ಹೇಳಿ. ಸರಿ, ಗುರುಜರಿದ್ದಾರೆ, ನೇರವಾಗಿ ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಅಮ್ಮ 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ ಅಮ್ಮ. 6 ಗುರುಜಿ. 6. ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ವೀರಭದ್ರೇಶ್ವರ. ಶಶಾಂಕ್ ಏನ್ ಮಾಡ್ಕೊಂಡಿದಾರಮ್ಮ? ಅವರು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅಮ್ಮ ನೋಡ್ತೀನಿ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಗುಲಗಂಜಿ ಪ್ರಶ್ನೆ ಏನು ಹೇಳುತ್ತೆ. ಗುಲಗಂಜಿ ಪ್ರಶ್ನೆಯನ್ನು ನಾವು ನೋಡಿದಾಗ 1, 2, 3, 4, 5, 6. ಗುರುಜಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನಿಜ, ಆದರೆ ತೃಪ್ತಿಕರವಾಗಿರ್ತಕ್ಕಂಥ ಉದ್ಯೋಗ ಇಲ್ಲ. ಒಂದು. ಇನ್ನೊಂದು, ಆಗಾಗ ಕೋಪ ಮಾಡ್ಕೋತಾರೆ, ಏನಾದರೂ ಹೇಳಿದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಇವನ ಜೀವನ ಹೇಗಾಗತ್ತೆ, ಮುಂದೆ ಹೇಗಿರುತ್ತೆ ಇವನ ಜೀವನ, ಇವನ ಜಾತಕದಲ್ಲಿ ಏನಾದರೂ ದೋಷಗಳೇನಾದರೂ ಇದೆಯಾ, ಶುಭ ಕಾರ್ಯಗಳು ಅಂತಕ್ಕಂಥದ್ದು ಯಾವಾಗ ನಡೆಯುತ್ತೆ, ನೆಮ್ಮದಿ ಅಂತಕ್ಕಂಥದ್ದು ಯಾವಾಗ ಲಭ್ಯವಾಗತ್ತೆ, ಇಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಇವರ ಜಾತಕದ ಪ್ರಕಾರ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಗುರು ಶುಕ್ರನ ಕ್ಷೇತ್ರದಲ್ಲಿ ಇರೋದ್ರಿಂದ ತೃಪ್ತಿಕರವಾಗಿರ್ತಕ್ಕಂಥ ಉದ್ಯೋಗ, ಶುಭ ಫಲಗಳು ಇವರಿಗೆ ಲಭ್ಯವಾಗ್ತಕ್ಕಂಥದ್ದು ತೀರಾ ಕಮ್ಮಿ. ಅದಕ್ಕೋಸ್ಕರ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ಗುರುವಾರ, ಪ್ರತಿ ಶುಕ್ರವಾರ ಗುರುವಿನ ಆರಾಧನೆ, ಶುಕ್ರವಾರ ಕನಕದುರ್ಗೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅದರಲ್ಲಿ ಬರ್ತಕ್ಕಂಥ ಒಂದು ಪ್ರಸಾದವನ್ನು, ಕುಂಕುಮವನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಶುಕ್ರವಾರ ಸಾಧ್ಯವಾದಷ್ಟು ಬಡಬಗ್ಗರಿಗೆ, ಅನ್ನಾಕಾಂಕ್ಷಿಗಳಾಗಿರ್ತಕ್ಕಂಥವರಿಗೆ, ಹಸಿದವರಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಇದೇ ರೀತಿ ನೀವು ಮಾಡಿದ್ದೇ ಆದರೆ ವ್ಯವಸ್ಥಿತವಾಗಿ ಜಾತಕದಲ್ಲಿ ಇರ್ತಕ್ಕಂಥ ದೋಷ ಪ್ರಮಾಣ ಕಮ್ಮಿಯಾಗಿ ಶುಭ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿನ ಮತ್ಸ್ಯ ಜಯಂತಿ ಆಚರಣೆಯ ಮಹತ್ವ ಏನಿದೆ, ಜೊತೆಗೆ ಈ ಮತ್ಸ್ಯ ಚಕ್ರವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಏನೇನು ಲಾಭಗಳಾಗುತ್ತೆ, ಇಷ್ಟಾರ್ಥ ಸಿದ್ಧಿಗೆ ಏನೇನು ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ದಿನ ಮತ್ಸ್ಯ ಜಯಂತಿ. ಈಗ ನಾವು 12 ನಾಮಾದಿಗಳನ್ನು ಹೇಳ್ತೇವೆ. ಅಂದರೆ ದೇವರು ದಶಾವತಾರದಲ್ಲಿ ಶ್ರೀಮನ್ನಾರಾಯಣ ದರ್ಶನವನ್ನು ಕೊಟ್ಟಿದ್ದಾರೆ, ಮತ್ಸ್ಯಾವತಾರದಲ್ಲೂ ಕೂಡ ನಮಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದುಂಟು. ಅಂತ ಒಂದು ಮತ್ಸ್ಯ ಜಯಂತಿ ಈ ದಿನ. ಆದರೆ ಇದರಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಮತ್ಸ್ಯ ಯಂತ್ರ, ಮತ್ಸ್ಯ ಚಕ್ರ. ನೀವು ನೋಡಬಹುದು, ಎಲ್ಲಾದರೂ ಜಯವನ್ನು ಸಾಧಿಸ್ಲಿಕ್ಕೋಸ್ಕರ ಒಂದು ಮೀನಿನ ಆಕಾರದಲ್ಲಿ ಒಂದು ಯಂತ್ರ ಅಂತಕ್ಕಂಥದ್ದು ಚಕ್ರ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಹಿಂದೆ ರಾಜರು ಬೇರೆ ಒಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಕ್ಕಂಥ ಸಮಯದಲ್ಲಿ ಅರಮನೆಯಲ್ಲಿ ಇರ್ತಕ್ಕಂಥ ರಾಜಗುರುಗಳು ಈ ಮತ್ಸ್ಯ ಚಕ್ರಾರಾಧನೆಯನ್ನ ಮಾಡಿ ರಾಜನಿಗೆ ರಾಜ ತಿಲಕವನ್ನ ಇಟ್ಟು, ಗೆಲುವಿನ ತಿಲಕವನ್ನ ಇಟ್ಟು ಕಳಿಸ್ಕೊಡ್ತಾ ಇದ್ರು ಯುದ್ಧಕ್ಕೆ. ಅಂದ್ರೆ ಇಂಥ ಒಂದು ಮತ್ಸ್ಯ ಚಕ್ರ ಆವತ್ತೂ ಕೆಲಸ ಮಾಡಿದೆ, ಇವತ್ತೂ ಕೂಡ ಕೆಲಸ ಮಾಡುತ್ತೆ. ಆದರೆ ಕೆಲವರು ಏನು ಮಾಡ್ತಾರೆ, ಮನುಷ್ಯರು ಬದಲಾವಣೆಯಾಗಿದ್ದಾರೆ. ಅವತ್ತು ಹುಟ್ಟೋ ಚಂದ್ರ ಇವತ್ತು ಹುಟ್ಟುತ್ತಾ ಇದ್ದಾನೆ, ಅವತ್ತು ಹುಟ್ಟೋ ಸೂರ್ಯ ಇವತ್ತು ಹುಟ್ಟುತ್ತಾ ಇದ್ದಾನೆ. ಆದರೆ ಅವತ್ತು ಬರ್ತಕ್ಕಂಥ ಗಾಳಿ, ನೀರು, ಬೆಳಕು ಎಲ್ಲವೂ ಕೂಡ ಇದೆ. ಆದರೆ ಮನುಷ್ಯ ಬದಲಾಗಿದ್ದಾನೆ. ಇವತ್ತಿಗೂ ಕೂಡ ಜಯ ಅಂತಕ್ಕಂಥದ್ದು ಬೇಕು. ನೀವು ಮಾಡ್ತಕ್ಕಂಥ ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ನಿಮ್ಮ ಮನೋವಾಂಚಲ್ಯದಲ್ಲಿ ಜಯ ಅಂತಕ್ಕಂಥದ್ದು, ವಿಕ್ಟರಿ ಅಂತಕ್ಕಂಥದ್ದು ನಿಮಗೆ ಬೇಕು ಅಂದ್ರೆ ಒಂದು ಪವಿತ್ರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಕ್ಕೆ ಹೋಗಿ ವ್ಯವಸ್ಥಿತವಾಗಿ ಮತ್ಸ್ಯ ಚಕ್ರವನ್ನ ಬರೆದು ಮತ್ಸ್ಯ ಒಂದು ಚಕ್ರ ಆರಾಧನೆಯನ್ನ 12 ಆರಾಧನೆ ಅಂತಕ್ಕಂಥದ್ದು ಬರುತ್ತೆ. ಆ 12 ಆರಾಧನೆಯನ್ನ ಮಾಡಿ ಮತ್ಸ್ಯ ನಾರಾಯಣ ಹೋಮವನ್ನ ವ್ಯವಸ್ಥಿತವಾಗಿ ಯಾರು ನಿಯಮಬದ್ಧವಾಗಿ ತ್ರಿಕಾಲ ತ್ರಿದಿನ ಆಚರಣೆಯನ್ನ ಮಾಡ್ತಾರೋ ಅಂಥವರಿಗೆ ಗೆಲುವು ಅಂತಕ್ಕಂಥದ್ದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಪದ್ಧತಿ. ಅಂದಿನ ಕಾಲದಿಂದನೂ ಬಂದಿರತಕ್ಕಂಥದ್ದು ಮತ್ಸ್ಯ ಚಕ್ರಾರಾಧನೆ. ಇವತ್ತು ನೀವು ನೋಡಬಹುದು, ದೊಡ್ಡ ದೊಡ್ಡ ವ್ಯಾಪಾರ ಸ್ಥಳದಲ್ಲಿ ಮತ್ಸ್ಯ ಚಕ್ರವನ್ನ ಒಂದು ಗೋಡೆಗೆ ಹಾಕೊಂಡಿರ್ತಾರೆ. ಆ ಮತ್ಸ್ಯ ಚಕ್ರ ಅಂತಕ್ಕಂಥದ್ದು ಎಲ್ಲಿರುತ್ತೋ ಅಲ್ಲಿ ಸೋಲು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅವನು ಮಾಡ್ತಕ್ಕಂಥ ಕೆಲಸದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿದ್ದರೂ ಕೂಡ ಅದನ್ನು ಸರಿಪಡಿಸಿ ಅದು ಮತ್ಸ್ಯ ಚಕ್ರ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳುವುದು ಮೀನಿನ ರೀತಿ ಈಜಿ ದಡವನ್ನು ಸೇರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಅಂದರೆ ಆಯಾಸವಾಗದೆ ವ್ಯವಸ್ಥಿತವಾಗಿ ಗೆಲುವು ಅಂತಕ್ಕಂಥದ್ದು ನಮಗೆ ಲಭ್ಯವಾಗಬೇಕು ಅನ್ನೋದಾದ್ರೆ ಮತ್ಸ್ಯ ಚಕ್ರ ಆರಾಧನೆಯನ್ನ ಮಾಡಿ. ಆ ಮತ್ಸ್ಯ ಚಕ್ರ ಆರಾಧನೆಯನ್ನ ಯಾರು ಮಾಡ್ತಾರೋ ಅವರಿಗೆ ಗೆಲುವು ನಿಶ್ಚಿತ ಅಂತಕ್ಕಂಥದ್ದು ವಿಷ್ಣು ಪುರಾಣದಲ್ಲಿ ಇರ್ತಕ್ಕಂಥ ಒಂದು ಸಂಕೇತ. ಆ ವಿಷ್ಣು ಪುರಾಣವನ್ನ ಅಧ್ಯಯನವನ್ನ ಮಾಡಿದಾಗ ಅಷ್ಟಾದಶ ಪುರಾಣದಲ್ಲಿ ಈ ವಿಷ್ಣು ಪುರಾಣದಲ್ಲಿ ಹೇಳುತ್ತೆ, ಮತ್ಸ್ಯ ಚಕ್ರಾರಾಧನೆ
ಮತ್ಸ್ಯ ಯಂತ್ರ ಸಿದ್ಧಿ ಅಂತಕ್ಕಂಥದ್ದೇನಿದೆಯೋ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ನಿಮಗೆಲ್ಲರಿಗೂ ಕೂಡ ಆ ಶ್ರೀಮನ್ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗಲಿ. ಮತ್ಸ್ಯ ಚಕ್ರದ ಅನುಗ್ರಹದಿಂದ ನೀವು ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಜಯ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗಲಿ ಅಂತ ಹೇಳಿ ನಾನು ಕೂಡ ಆ ಮತ್ಸ್ಯ ನಾರಾಯಣನನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಖಂಡಿತವಾಗ್ಲೂ ಗುರುಜಿ, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.